ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನೀವಾ? ಏನು ಕದ್ದು ಮುಚ್ಚಿ ಯಾರಿಗೂ ಗೊತ್ತಿಲ್ಲದಿರೋ ಹಾಗೆ ಫೋಟ್ಕೋತಾ ಇದ್ದೀರಾ? ನನ್ನ ಹೆಂಡತಿ ಬಂದ ಆಮೇಲೆ ಕುಡಿಯೋಕ್ಕಾಗಲ್ವಲ್ಲ ಪ್ರಭಾಕರ್, ಅದಕ್ಕೆ. ಕುಡೀರಿ ಸರ್. ಎಲ್ಲ ರೆಡಿಯಾ? ಎಲ್ಲ ಹೇಳಿದೆ. ದೀಪ ಚುರುನೆ ಮೇಯ್ನು. ಅವರೇನು ಬಂದಿಲ್ವಲ್ಲ ಭಾಸ್ಕರ್? ಹೌದು, ಅವರು ಬಂದ್ಬಿಟ್ರೆ ಕೇಕ್ ಕಟ್ ಮಾಡಿಸಿ ಪಾರ್ಟಿ ಸ್ಟಾರ್ಟ್ ಮಾಡ್ಬೋದು. ಬರ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಇವತ್ತು? ಅಯ್ಯೋ, ನನ್ ಕಣ್ಣೆ ನಿನಗೆ ಬೀಳುತ್ತೆ ಕಣ. ಚಿಕ್ಕಪ್ಪ, ಆಗ್ಲೇ ಕುಡ್ದಿದ್ ವಾಸನೆ ಬರ್ತದೆ. ರೀ, ನಿಜ ಹೇಳಿ, ಕುಡ್ದಿದ್ದೀರಾ? ಇಲ್ಲ ಸುಕ್ಕು, ಆಲ್ಕೋಹಾಲ್ ಮಿಕ್ಸ್ ಆಗಿರೋ ಪರ್ಫ್ಯೂಮ್ ಹಾಕೊಂಡಿದ್ದೀನಿ ಅಷ್ಟೇ. ನಾನು ಡ್ರಿಂಕ್ಸ್ನೇ ಮುಟ್ಟಿಲ್ಲ. ಬೇಕಾದ್ರೆ ಪ್ರಭಾಕರ್ನ ಕೇಳು. ಹೌದು, ನಾನು ಅವಾಗ್ಲಿಂದ ಇಲ್ಲೇ ಇದ್ದೆ. ಪಾಪ ಇವರು ಆಗ್ಲಿಂದ ಡ್ರಿಂಕ್ಸ್ ಕಡೆ ಕಣ್ಣೆತ್ತು ಕೂಡ ನೋಡಿಲ್ಲ. ದೀಪ ಇಲ್ಲ? ಗೊತ್ತಿಲ್ಲ. ಯಾರಾದ್ರೂ ಹೋಗಿ ದೀಪನ್ ಕರ್ಕೊಂಡ್ ಬನ್ನಿ. ನಾನೇ ಬಂದೆ ಮೇಡಮ್. ಏ ದೀಪ, ಅಷ್ಟು ದೂರ ಯಾಕಮ್ಮ ನಿಂತ್ಕೊಂಡಿದ್ಯಾ? ಬಾ, ಗಂಡನ ಪಕ್ಕ ನಿಂತ್ಕೋ. ಬಾಮ. ಇನ್ನು ಪಾರ್ಟಿ ಸ್ಟಾರ್ಟ್ ಮಾಡ್ಬೋದಲ್ಲ ಸೌಂದರ್ಯ? ಗೆಸ್ಟ್ಗಳು ಯಾರು ಬರೋದು ಬೇಡವಾ ಚಿಕ್ಕಪ್ಪ? ಹೌದಲ್ವಾ? ಹಾ, ಸರಿ. ಚಿಕ್ಕಪ್ಪ, ಒಂದ್ ನಿಮಿಷ ಬರ್ತೀರಾ? ಮಾತಾಡ್ಬೇಕು. ಏನಮ್ಮ? ಬನ್ನಿ, ಹೇಳ್ತೀನಿ. ಸರಿ, ನಡಿ. ಸೌಂದರ್ಯ ಮೇಡಮ್, ನಿಮ್ಮ ಹತ್ರನೂ ಒಂದು ಸ್ವಲ್ಪ ಮಾತಾಡಬೇಕಿತ್ತು. ಏನು? ಇಲ್ಲ ಬೇಡ, ಒಂದು ಸ್ವಲ್ಪ ಬರ್ತೀರಾ? ಏನಮ್ಮ, ಎಲ್ರ ಮುಂದೆ ಮಾತಾಡೋದು ಬಿಟ್ಟು ಇಲ್ಲಿ ಕರ್ಕೊಂಡ್ ಬಂದಿದ್ಯಾ? ಅಲ್ಲಿ ಮಾತಾಡಕ್ ಆಗಲ್ಲ ಅಂತಾನೆ ಚಿಕ್ಕಪ್ಪ ಇಲ್ಲಿ ಕರ್ಕೊಂಡ್ ಬಂದಿದ್ದು. ಏನ್ ವಿಷಯ? ಚಿರುದೀಪ ನೋಡಿದ್ರಾ? ದಿನಾ ನೋಡ್ತಾನೆ ಇರ್ತೀನಲ್ಲಮ್ಮ. ಅದಲ್ಲ ಚಿಕ್ಕಪ್ಪ, ಇಬ್ರು ಕೋಪ ಮಾಡ್ಕೊಂಡು ಒಬ್ರನ್ನೊಬ್ರು ಮಾತಾಡಿಸ್ತಾನೆ ಇಲ್ಲ. ಅದನ್ನ ನೀವು ಅಬ್ಸರ್ವ್ ಮಾಡಿದ್ರಾ? ಆದ್ರೆ ನಾವ್ ಹೆಂಗಮ್ಮ ಅವನ್ನ ಒಂದ್ ಮಾಡಕ್ಕಾಗತ್ತೆ? ಅವರೇ ಅರ್ಥ ಮಾಡ್ಕೊಂಡು ಒಂದಾಗ್ಬೇಕು. ಗಂಡ ಹೆಂಡತಿ ಅಂದ್ಮೇಲೆ ಒಂದ್ ಮಾತು ಬರುತ್ತೆ, ಒಂದ್ ಮಾತು ಹೋಗುತ್ತೆ. ಅದಕ್ಕಿಂತ ಮಾತು ಬಿಟ್ಬಿಡಕ್ಕಾಗತ್ತಾ? ಈಗ ನನ್ನೇ ತಗೋ, ನಾನು ಸುಕ್ಕು ದಿನಕ್ಕೆ 10 ಸತಿ ಜಗಳ ಕಾಯ್ತಿರ್ತೀನಿ. ಅವಳು ನನಗೆ ಬಾಯಿಗೆ ಬಂದಂಗೆ ಬೈತಾ ಇರ್ತಾಳೆ. ಆದ್ರೂ ನಾನು ಅವಳು ಹಿಂದೆ ಮುಂದೆ ಓಡಾಡ್ತಿರಲ್ವಾ? ಚಿಕ್ಕಪ್ಪ, ನಿಮ್ ಕಥೆನೇ ಬೇರೆ. ಅವ್ರು ಇವಾಗ ತಾನೇ ಹೊಸದಾಗಿ ಮದ್ವೆ ಆಗಿರೋರು. ಅವ್ರ ವಿಚಾರದಲ್ಲಿ ಈ ತರ ಸಣ್ಣ ಸಣ್ಣ ಕೋಪ ಜಗಳ ಎಲ್ಲ ಇದ್ದೇ ಇರುತ್ತೆ. ಹಾಗಂತ ನಾವು ಸುಮ್ಮನೆ ಇರೋದಕ್ಕೆ ಆಗಲ್ಲ ಚಿಕ್ಕಪ್ಪ. ಅವರಿಬ್ಬರನ್ನ ಒಂದ್ ಮಾಡೋದಕ್ಕೆ ನಾವೇನಾದ್ರೂ ಮಾಡ್ಲೇಬೇಕು. ಒಳ್ಳೆ ಯೋಚನೆ. ಮುನ್ಸ್ಕೊಂಡಿರೋ ಜೋಡಿನ ಒಂದ್ ಮಾಡೋದ್ರಲ್ಲಿ ನಾನು ನಿಸ್ಸೀಮಾನೆ. ಹೇಳಚ್ಚು, ಏನ್ ಮಾಡ್ಬೇಕು? ಏನಾದ್ರು ಟಾಸ್ಕು? ನಾವಿಬ್ರು ಹೇಗಿದೆ ಐಡಿಯಾ? ಸೂಪರ್ ಆಗಿದೆ ಕಣಮ್ಮ. ಅವರಿಬ್ರು ಒಂದ್ ಮಾಡಕ್ಕೆ ಇದು ಸೂಪರ್ ಐಡಿಯಾ. ಬಾ, ಎಕ್ಸಿಕ್ಯೂಟ್ ಮಾಡೋಣ. ಬಾ 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 ಬಾ. ಏನೋ ದೊಡ್ಡದಾಗಿ ಸೀಕ್ರೆಟ್ ಹೇಳೋಳ ಹಾಗೆ ನನ್ನ ಇಲ್ಲಿಂದ ಕರ್ಕೊಂಡ್ ಬಂದಿದ್ಯಾ? ಮೇಡಮ್, ನಿಮ್ಗೆ ಈ ಸೀರೆ ಹೆಂಗನ್ಸ್ತು? ಅಂದ್ರೆ ಚೆನ್ನಾಗಿದ್ಯಾ, ಚೆನ್ನಾಗಿಲ್ವಾ? ಈ ಸೀರೆ ನನ್ನ ಬ್ಯೂಟಿಗೆ ಆಪ್ಟ್ ಆಗಿದೆ. ಅಷ್ಟಕ್ಕೂ ಇದನ್ನು ಸೆಲೆಕ್ಟ್ ಮಾಡಿರೋದು ಯಾರು ಅನ್ಕೊಂಡಿದ್ಯಾ? ಚಿರು ಸೆಲೆಕ್ಷನ್ ಯಾವಾಗ್ಲೂ ಕರೆಕ್ಟ್ ಆಗಿರುತ್ತೆ. ಅದ್ ಸರಿ, ನೀನ್ ಯಾಕೆ ಈ ಪ್ರಶ್ನೆ ಕೇಳ್ತಾ ಇದೀಯಾ? ಯಾಕಂದ್ರೆ ಹಸ್ಬೆಂಡ್ ಮೂಲಕ ಈ ಸೀರೆನ ನಿಮ್ಗೆ ತಲುಪೋ ಹಾಗೆ ಮಾಡಿದ್ದು ನಾನೇ. ನಾನ್ ಕೊಡೋ ಉಡುಗೊರೆ ನಿಮ್ಮೇಲೆ ಇರೋ ಹಾಗಾಗತ್ತೆ ಅಂತ ನಾನು ಹೇಳಿದ್ದೆ. ನೋಡಿದ್ರೆ ನಾನು ಅನ್ಕೊಂಡಿದ್ದಾಗೆ ಆಯ್ತು. ಈ ವಿಷಯದಲ್ಲಿ ನಾನ್ ಗೆದ್ದೆ, ನೀವ್ ಸೋತೆ.
ಸೋಲೋದಕ್ಕೆ ನಾನೇ ನಿನ್ನ ಹತ್ರ ಚಾಲೆಂಜ್ ಮಾಡಿದ್ನ. ನೀನಾಗೆ ನೀನು ಏನೇನೋ ಅನ್ಕೊಂಡೇನೋ ಮಾಡಿದ್ರೆ ಅದಕ್ಕೆ ನಾನು ಹೊಣೆನ. ದೀಪ ಆರಕ್ಕೆ ಮುಂಚೆ ಜೋರಾಗಿ ಉರಿಯತ್ತಂತೆ, ಆಮೇಲೆ ದೀಪ ಆರ್ಲೇಬೇಕು. ಹೌದು ಮೇಡಮ್, ಆದ್ರೆ ಆರೋಗಿರೋ ದೀಪನ ಯಾರಾದ್ರೂ ತಿರ್ಗಾ ಹಚ್ಚಿ ಉರಿಸ್ತಾರೆ. ಆದ್ರೆ ಮಾಸಿರೋ ಸೌಂದರ್ಯನ ಮತ್ತೆ ಪಡೆಯಕ್ಕಾಗಲ್ಲ ಮೇಡಮ್. ಈ ಸೌಂದರ್ಯನ ಮುಂದೆನೆ ಸೌಂದರ್ಯದ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡಕ್ ಬರ್ಬೇಡ. ಈಗ ಏನಾದ್ರೂ ಈ ಪಾರ್ಟಿ ಇಲ್ಲದೆ ಹೋಗಿದ್ರೆ ನೀನ್ ಕೊಟ್ಟಿರೋ ಈ ಸೀರೆನ ಕಿತ್ತು ಬಿಸಾಕಿ ಬೇರೆ ಸೀರೆ ಉಟ್ಕೋತಾ ಇದ್ದೆ. ಅಯ್ಯೋ ಮೇಡಮ್, ಈಗ್ಲೂ ಕಾಲ ಮಿಂಚಿಲ್ಲ, ಹೋಗಿ ಬೇರೆ ಸೀರೆ ಉಟ್ಕೊಂಡು ಬನ್ನಿ. ಆಗ ಎಲ್ರು ಯಾಕೆ ಯಾಕೆ ಅಂತ ಕೇಳ್ತಾರೆ. ಆಗ ನಾನು ಹೇಳ್ತೀನಿ, ನಾನು ಕೊಟ್ಟಿರೋ ಸೀರೆ ಅವ್ರಿಗೆ ಉಟ್ಕೊಳಕ್ ಇಷ್ಟ ಇಲ್ಲ, ಅದಕ್ಕೆ ಬೇರೆದ್ ಹಾಕೊಂಡು ಬಂದ್ರು ಅಂತ. ನೀನ್ ಇಷ್ಟು ಛತ್ರಿ ಅಂತ ಗೊತ್ತಿರೋದ್ರಿಂದಾನೆ ನನಗಿಷ್ಟ ಇಲ್ದಿದ್ರು ಇದೇ ಸೀರೆಲಿ ಇರ್ತೇನೆ. ನಿಮ್ಗಷ್ಟೇ ಅಲ್ಲ ಮೇಡಮ್, ನನಗೂ ಕೆಲವರು ಇಷ್ಟ ಆಗದಿರೋ ಕೆಲಸ ಮಾಡ್ತಾರೆ. ನಾನು ಅವಾಗ ಏನ್ ಮಾಡ್ಲಿ? ಅದನ್ನೆಲ್ಲ ನನ್ನ ಹತ್ರ ಯಾಕೆ ಕೇಳ್ತೀಯಾ? ನಾನು ಏನ್ ಮಾಡ್ಲಿ? ನೀವೇನೋ ಮಾಡಕ್ಕಾಗಲ್ಲ, ಆದ್ರೆ ಅವ್ರು ಮಾಡಿದ್ದು ಸರಿನಾ ಅಂತ ನೀವೇ ಹೇಳ್ಬೋದು. ಅಲ್ಲ ಮೇಡಮ್, ಯಾರ್ದೋ ಕೈಯಿಂದ 500 ಯೂನಿಫಾರ್ಮ್ ಹೊಲ್ಕೊಡ್ಬೇಕು ಅಂತ ಫೋನ್ ಮಾಡಿಸಿ 3 ದಿನದಲ್ಲಿ ಕೊಡ್ಬೇಕು ಅಂತ ಅಗ್ರಿಮೆಂಟ್ ಸೈನ್ ಮಾಡಿಸ್ಬಿಟ್ರಲ್ಲ. ಏನು ನನ್ನ ಹಸ್ಬೆಂಡ್ ನನ್ನ ಪರವಾಗಿ ನಿಂತು ಈ ಕೆಲಸ ಆಗೋ ಥರ ಮಾಡಿದ್ರು. ಮೇಡಮ್, ನಿಮ್ಗೆ ಮಿಂಚುಳ ಗೊತ್ತಾ? ಯಾಕೆ? ಮಿಂಚುಳ ತನ್ನಿಂದಾನೇ ಲೋಕಕ್ಕೆ ಬೆಳಕು ಸಿಗತ್ತೆ ಅಂತ ಭ್ರಮೆಲಿರತ್ತಂತೆ. ಆದ್ರೆ ಪಾಪ ಅದಕ್ಕೆ ಏನ್ ಗೊತ್ತು, ತನ್ನ ಬೆಳಕು ತನಗೆ ಸಾಕಾಗಲ್ಲ ಅಂತ. ಇನ್ನು ಇಡೀ ಪ್ರಪಂಚನ ಅದ್ರ ಕೈಯಲ್ಲಿ ಬೆಳಗಕ್ಕಾಗತ್ತ? ನೀವೇ ಹೇಳಿ ಮೇಡಮ್. ಇದನ್ನೆಲ್ಲ ಯಾಕೆ ಹೇಳ್ತಿದ್ಯಾ? ಕೆಲವರು ನನ್ನಿಂದಾನೇ ಎಲ್ಲ ಅನ್ನೋ ಅಹಮಲ್ಲಿರ್ತಾರೆ. ಅದನ್ ಬಿಟ್ಟು ಎಲ್ರ ಜೊತೆ ಖುಷಿಯಾಗಿ ಆರಾಮಾಗಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ ಮೇಡಮ್? ನಾಯಿ, ಬೆಕ್ಕು, ಕೂರಿನೆಲ್ಲ ಮನೇಲಿ ಸಾಕ್ತಾರೆ, ಹಾಗಂತ ಅದೆಲ್ಲ ಮನೆಯವ್ರಿಗೆ ಸಮಾನ ಅಂತ ಅನ್ಕೊಳ್ಳೋದು ದೊಡ್ಡತನ. ಅವುಗಳ ಜಾಗ ಏನು ಅನ್ನೋದು ಮನೆಯವ್ರಿಗೆ ಗೊತ್ತಿರುತ್ತೆ. ಕೊಬ್ಬಿರೋ ಮನುಷ್ಯನ ಕಾಲನೇ ಬದಲಾಯಿಸ್ಬೇಕು. ಹೋಗ್ಲಿ ಬಿಡಿ, ಬನ್ನಿ ಮೇಡಮ್, ಎಲ್ಲರೂ ಕಾಯ್ತಿರ್ತಾರೆ, ಹೋಗೋಣ. ಅರ್ಚನಾ ನೋಡಿದ್ರೆ ಏನೋ ಮಾತಾಡಬೇಕು ಅಂತ ಭಾಸ್ಕರ್ನ ಕರ್ಕೊಂಡು ಹೋದ್ಲು, ಸೌಂದರ್ಯನ ದೀಪ ಕರ್ಕೊಂಡು ಹೋದ್ಲು. ಗೆಸ್ಟ್ಗಳೆಲ್ಲ ಬಂದಿದ್ದಾರೆ, ಅವ್ರು ಬಂದರೆ ನಾವು ಪ್ರೋಗ್ರಾಮ್ ಶುರು ಮಾಡ್ಬೋದಿತ್ತಲ್ಲ. ಬಂದೆ ಅಮ್ಮ. ಅಮ್ಮ ದೀಪ, ಸೌಂದರ್ಯ ಹತ್ರ ಏನು ಮಾತಾಡೋಕೆ ಕರ್ಕೊಂಡು ಹೋದೆ ಅಂತ ನಾನು ಕೇಳ್ಬೋದಾ? ಅದ ನಾನೊಂದು ಹೊಸ ಡಿಸೈನ್ ಮಾಡಿದ್ದೆ, ಅದನ್ನ ಅವ್ರಿಗೆ ತೋರಿಸ್ಬೇಕಿತ್ತು. ಓ ಹೌದಾ?